ಸಿದ್ದಾಪುರದಲ್ಲಿ ವಸಂತ ನಾಯಕ್ ಕೊಲೆ ಪ್ರಕರಣ ನಡೆದಿತ್ತು. ಈಗ ತನಿಖೆ ಕೂಡ ಚುರುಕುಗೊಂಡಿದೆ. ಈ ಪ್ರಕರಣದಲ್ಲಿ ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ ಅವರ ಪಾತ್ರ ಇದೆ. ಸುಚಿತ್ರಾ ಗ್ಯಾಂಗ್ ಮತ್ತು ಕಮಲಾಕರ್ ಭಟ್ ಅವರ ಗ್ಯಾಂಗು ಈ ಮರ್ಡರ್ ಮಾಡಿರೋದು. ಸಿದ್ದಾಪುರ ಪೊಲೀಸರ ವೈಫಲ್ಯ ಮತ್ತು ನಿರ್ಲಕ್ಷ್ಯದ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಕಾರವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರ ವೈಫಲ್ಯದ ಬಗ್ಗೆ ಪವರ್ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ಅದಾದ ನಂತರ ಇಬ್ಬರು ಸಿಬ್ಬಂದಿಯನ್ನ ವರ್ಗಾವಣೆ ಮಾಡಿದ್ದಾರೆ. ಈ ಆರೋಪವನ್ನ ಬಹಳ ಗಂಭೀರವಾಗಿ ಪರಿಗಣಿಸಲಾಗಿದೆ. ಬೇರೆ ತಾಲೂಕಿನ ಪೊಲೀಸ್ ಠಾಣೆಗೆ ಇಬ್ಬರು ಸಿಬ್ಬಂದಿಯನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಶಿರಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ಅವರ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ. ಓರ್ವ ಕಾನ್ಸ್ಟೇಬಲ್ ಹಾಗೂ ಇನ್ನೋರ್ವ ಎಎಸ್ಐ ವರ್ಗಾವಣೆ ಆಗಿದೆ. ಇಬ್ಬರನ್ನ ಹಳಿಯಾಳ ಸಬ್ ಡಿವಿಷನ್ಗೆ ವರ್ಗಾವಣೆ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ. ತನಿಖೆಯಲ್ಲಿ ಲೋಪ ಕಂಡು ಬಂದ್ರೆ ಮುಲಾಜಿಲ್ಲದೆ ಕ್ರಮ ತಗೊಳ್ತೀವಿ ಅಂತ ಎಸ್ಪಿ ಹೇಳಿದ್ದಾರೆ. ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ ಹಾಗೆ ಸುಚಿತ್ರಾ ಗ್ಯಾಂಗ್ನಿಂದ ಮರ್ಡರ್ ಆಗಿರೋದು. ಸಿದ್ದಾಪುರ ಪೊಲೀಸರ ವೈಫಲ್ಯ ಮತ್ತು ನಿರ್ಲಕ್ಷ್ಯದ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ನೋಡಿ, ಇಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಪವರ್ ಟಿವಿ ಈ ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ, ಪೊಲೀಸರ ವೈಫಲ್ಯದ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಅದನ್ನ ಬಹಳ ಗಂಭೀರವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ತೆಗೆದುಕೊಂಡಿದ್ದು, ಇಬ್ಬರು ಸಿಬ್ಬಂದಿಯನ್ನ ಈಗ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರೆ. ಓರ್ವ ಕಾನ್ಸ್ಟೇಬಲ್ ಮತ್ತೆ ಇನ್ನೋರ್ವ ಎಎಸ್ಐ ಅನ್ನ ಹಳಿಯಾಳ ಸಬ್ ಡಿವಿಷನ್ಗೆ ಈ ಪ್ರಕರಣದ ತನಿಖೆ ಮುಗಿಯೋವರೆಗೂ ಕೂಡ ವರ್ಗಾವಣೆ ಮಾಡಲಾಗಿರುತ್ತೆ. ನಮ್ಮ ಕಾರವಾರ ಪ್ರತಿನಿಧಿ ಉದಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಉದಯ್, ಈ ಸಿದ್ದಾಪುರದಲ್ಲಿ ನಡೆದಂತಹ ವಸಂತ ನಾಯಕ ಕೊಲೆ ಪ್ರಕರಣದಲ್ಲಿ ಪೊಲೀಸರ ವೈಫಲ್ಯ ಕೂಡ ಎದ್ದು ಕಾಣ್ತಾ ಇತ್ತು. ಇದ್ರ ಬಗ್ಗೆ ಪವರ್ ಟಿವಿ ಕೂಡ ಬೆಳಕು ಚೆಲ್ಲಿತ್ತು. ಸೊ ಹೀಗಾಗಿ ಇಬ್ಬರನ್ನ ವರ್ಗಾವಣೆ ಮಾಡಲಾಗಿದೆ. ಸದ್ಯ ಇದರ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಉದಯ್? ಸಿಂಧು, ಏನಂತಂದ್ರೆ ಸಿದ್ದಾಪುರದಲ್ಲಿ ವಸಂತ್ ನಾಯ್ಕ್ ಹತ್ಯೆ ಆಗುತ್ತೆ. ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಗ್ಯಾಂಗ್ ಏನು ವಸಂತ್ ಭಟ್ ಅವರನ್ನ ಹತ್ಯೆ ಮಾಡಿದೆ. ಅಂದ್ರೆ ಅನೈತಿಕ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಸುಚಿತ್ರಾ ಪತಿ ಆಗಿರ್ತಕ್ಕಂಥ ಮಹೇಶ್ ಅವರನ್ನ ಹತ್ಯೆ ಮಾಡೋದಕ್ಕೆ ಹೋಗಲಾಗುತ್ತೆ. ಆ ಸಂದರ್ಭದಲ್ಲಿ ಸಹೋದರ ವಸಂತ್ ನಾಯ್ಕ್ ಅದನ್ನ ತಪ್ಪಿಸೋದಕ್ಕೆ ಬಂದಂತ ಸಂದರ್ಭದಲ್ಲಿ ಆತನಿಗೆ ಚಾಕು ತೆಗೆದು ಆತ ಮೃತಪಟ್ಟಿರ್ತಾನೆ. ಈ ಪ್ರಕರಣದಲ್ಲಿ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ಗ್ಯಾಂಗ್ ಏನು ಸಂಪೂರ್ಣವಾಗಿ ಈ ಒಂದು ಕೃತ್ಯವನ್ನ ಮಾಡುತ್ತೆ. ಕೃತ್ಯದ ನಂತರದಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಸಿದ್ದಾಪುರ ಪೊಲೀಸರು ಪ್ರಮುಖ ಆರೋಪಿಯನ್ನಾಗಿ ಮಾಡಬೇಕಾಗಿರ್ತಕ್ಕಂಥ ಕಮಲಾಕರ್ ಭಟ್ ಏನಿದ್ದಾನೆ, ಜ್ಯೋತಿಷಿ ಕಮಲಾಕರ್ ಭಟ್, ಇವರನ್ನ 4ನೇ ಆರೋಪಿಯ ಸ್ಥಾನವನ್ನ ಕೊಡುವ ಮೂಲಕ ಎಲ್ಲೋ ಒಂದು ಕಡೆ ಪ್ರಕರಣದಿಂದ ಅವರಿಗೆ ಹೊರಗಡೆ ಇರುವಂತಹ ಪರಿಸ್ಥಿತಿ, ಅಂದ್ರೆ ಮುಂದಿನ ದಿನಗಳಲ್ಲಿ ಜಾಮೀನು ಸಿಗೋದಕ್ಕೆ ಸುಲಭವಾಗಬೇಕು ಅನ್ನುವ ಈ ಎಲ್ಲ ನಿಟ್ಟಿನಲ್ಲಿ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಪೊಲೀಸರು ಈ ಪ್ರಕರಣವನ್ನು ದಾಖಲಿಸಿದ್ರು ಅನ್ನುವಂಥ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ಈ ನಡುವೆ ಪವರ್ ಟಿವಿ ಕೂಡ ನಿನ್ನೆ ವಿಸ್ತಾರವಾಗಿರ್ತಕ್ಕಂಥ ಸುದ್ದಿಯನ್ನ ಯಾವತ್ತು ಬಿತ್ತರಿಸಿತೋ, ತದನಂತರದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರು ಸೂಕ್ತ ಕ್ರಮವನ್ನ ಈಗ ತೆಗೆದುಕೊಂಡ್ರೆ ಇಬ್ಬರನ್ನ ಸಿದ್ದಾಪುರ ಪೊಲೀಸ್ ಠಾಣೆಯಿಂದ ಮುಂದುಗಡೆಕ್ಕೆ ಅವರನ್ನ ವರ್ಗಾವಣೆ ಮಾಡಿರುವಂತದ್ದು. ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಎಸ್ಐ ಅವರನ್ನ ವರ್ಗಾವಣೆ ಮಾಡಿದ್ರೆ ಇದಕ್ಕೆ ತನಿಖೆಗಾಗಿ ಅಲ್ಲಿನ ಡಿವೈಎಸ್ಪಿ ಆಗಿರ್ತಕ್ಕಂಥ ಗೀತಾ ಪಾಟೀಲ್ ಅವರನ್ನ ವಿಶೇಷ ತನಿಖಾಧಿಕಾರಿಗಳನ್ನಾಗಿ ನೇಮಕ ಮಾಡಿದರೆ ಇದರಲ್ಲಿ ಅವರ ವೈಫಲ್ಯ ಏನಾದ್ರೂ ಕಂಡು ಬಂದರೆ ಯಾವುದೇ ಕ್ಷಣದಲ್ಲಿ ಅವರಿಬ್ಬರ ಅಮಾನತಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.